ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಈ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ತಾಲೂಕು ಘಟಕದಿಂದ ಮಹಿಳಾ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮತ್ತು ನಗರಾಧ್ಯಕ್ಷರಾಗಿ ಆಯ್ಕೆ ಸಂದರ್ಭದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಕೋಲಾರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕುಮಾರ್ ಅವರು, ತಾಲೂಕು ಕಾರ್ಮಿಕರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ DV ಮಂಜುನಾಥ್ ಅವರು, ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರಘು ಅವರು, ನಮ್ಮ ತಾಲೂಕಿನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಬಾಬು ಅವರು, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಅಕ್ಕ ಅವರು, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ಅವರು, ಮತ್ತು ನಮ್ಮ ಸುಹೇಲು ಫಹೇದು, ನಮ್ಮ ನಗರ ಅಧ್ಯಕ್ಷರು ಆಗಿರ್ತಕ್ಕಂಥವ್ರು, ನಮ್ಮ ಜಯಕ್ಕ, ಎಲ್ಲ ಪದಾಧಿಕಾರಿಗಳೇ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಜಾತಿ ಧರ್ಮಗಳನ್ನು ಮೀರಿ ಇಡೀ ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಎಲ್ಲ ಯುವಕರು ಸೇರಿ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾರಾಯಣಗೌಡರು ಕಳೆದ 25 ವರ್ಷಗಳ ಹಿಂದೆ 1999ರಲ್ಲಿ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು, ಇಡೀ ಕರ್ನಾಟಕದಲ್ಲಿ ಎಲ್ಲ ಧರ್ಮದವರನ್ನ, ಎಲ್ಲ ಜಾತಿಯ ಜನರನ್ನ, ಎಲ್ಲ ಕನ್ನಡ ಮನಸ್ಸುಗಳನ್ನು ಒಂದು ಕಡೆ ಹಾಕಿ ಕನ್ನಡದ ದೀಕ್ಷೆಯನ್ನು ಕೊಟ್ಟು, ಕನ್ನಡದ ನಾಯಕತ್ವವನ್ನು ಕೊಟ್ಟು, ಒಬ್ಬ ಕನ್ನಡದ ನಾಯಕರಾಗಿ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಲ್ಲಿ, ಪ್ರತಿ ಹಳ್ಳಿಯಲ್ಲೂ ಕನ್ನಡದ ಕಾರ್ಯಕರ್ತರು ಹುಟ್ಟಾಕಿರ್ತಕ್ಕಂಥದ್ದು ನಾರಾಯಣಗೌಡರು. ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 70 ಲಕ್ಷಕ್ಕಿಂತ ಹೆಚ್ಚು ನೋಂದಾಯಿತ ಕಾರ್ಯಕರ್ತರಿದ್ರೆ, ಅದು ಯಾವುದಾದ್ರೂ ಒಂದು ಸಂಘಟನೆ ಇದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನಾಯಕತ್ವ ಸಂಘಟನೆ. ಸಾವಿರಾರು ಹೋರಾಟಗಳನ್ನು ಮಾಡಿ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು. ಏನಾದರೂ ಇವತ್ತು ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ, ಇನ್ನೆಲ್ಲ ಜಲ ಭಾಷೆಗೋಸ್ಕರ, ಈ ರೈತರಿಗೋಸ್ಕರ, ಈ ಕಾರ್ಮಿಕರಿಗೋಸ್ಕರ ಅನ್ಯಾಯ ಆಗ್ತಾ ಇದೆ ಅನ್ನೋದಾದ್ರೆ ಇವತ್ತು ಯಾಕೆ ನಾರಾಯಣಗೌಡರು ಮಾತಾಡ್ತಾ ಇಲ್ಲ, ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಧ್ವನಿಯನ್ನೆತ್ತಾ ಇಲ್ಲ ಅಂತೇಳಿ ಎಲ್ಲ ರಾಜ್ಯದ ರಾಜಕಾರಣಿಗಳು ಕೂಡ, ಇವತ್ತು ಮಾಧ್ಯಮದವರು ಕೂಡ ಎಲ್ಲರೂ ಸಹ ನಾರಾಯಣಗೌಡರು ನೋಡ್ತಾರೆ. ಕಾರಣ ಏನು ಅಂದ್ರೆ ಅಷ್ಟು ಗಟ್ಟಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ನಾಡಿನಲ್ಲಿ ಕೆಲಸ ಮಾಡ್ತಾ ಇದೆ. ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಮಹಿಳಾ ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು. ಇವತ್ತು ಯಾವುದೇ ಈ ರಾಜ್ಯದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರಿಗೆ ಏನಾದರೂ ಉದ್ಯೋಗ ಸಿಕ್ಕಿದೆ ಅನ್ನೋದಾದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದ ಫಲವಾಗಿ. ಇವತ್ತು ಪರೀಕ್ಷೆ ಬರೀಬೇಕಾದ್ರೆ ಹಿಂದೆ ರೈಲ್ವೆ ಸಚಿವರಾಗಿರ್ತಕ್ಕಂಥ ಬಿಹಾರದ ರೈಲ್ವೆ ಸಚಿವ ಲಾಲು ಪ್ರಸಾದ್ ಯಾದವ್ ಅವರು ಬಿಹಾರದಿಂದ ವಿಶೇಷವಾದಂಥ ರೈಲುಗಳಲ್ಲಿ ಬಿಹಾರಿಗಳನ್ನ ಕರೆದುಕೊಂಡು ಬಂದು ಇಲ್ಲಿ ಪರೀಕ್ಷೆ ಬರೆಸ್ತಾ ಇದ್ರು. ಆ ಪರೀಕ್ಷೆನಲ್ಲಿ ಕನ್ನಡ ಭಾಷೆಯನ್ನು ಬಳಸ್ತಾ ಇರಲಿಲ್ಲ, ಕೇವಲ ಇಂಗ್ಲೀಷು ಮತ್ತು ಹಿಂದಿಯನ್ನು ಬಳಸ್ತಾ ಇದ್ರು. ನಾವು ಸಹ ಹೋರಾಟವನ್ನು ಮಾಡಿ ಸ್ಥಳೀಯ ಭಾಷೆಗೆ ಅವಕಾಶ ಕೊಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಂತೇಳಿ ಹೋರಾಟ ಮಾಡಿ ಮಾಡಿ ಸಾಕಾಗೋಯ್ತು. ಲಾಸ್ಟ್ಗೆ ಒಮ್ಮೆ ನಾರಾಯಣಗೌಡರು ಕ್ರಾಂತಿಕಾರಿ ಹೋರಾಟ ಕರೆ ಕೊಟ್ಟರು. ಯಾರು ಬಿಹಾರದಿಂದ ಬಂದು ಇಲ್ಲಿ ಪರೀಕ್ಷೆಯನ್ನು ಬರೀತಾ ಇದ್ರು ಅವ್ರನ್ನ ನಾವು ಇಲ್ಲಿಂದ ವಾಪಸ್ ಕಳಿಸ್ತಕ್ಕಂಥದ್ದು, ಪರೀಕ್ಷೆನೇ ಬರೀದಿರ ವಾಪಸ್ ಕಳಿಸಿದ್ವಿ. ಕೊನೆ ಪಕ್ಷ ಕೇಂದ್ರ ಸರ್ಕಾರ ಕನ್ನಡ ಸ್ಥಳೀಯ ಭಾಷೆಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅನುವು ಮಾಡಿಕೊಡ್ತು. ಅವತ್ತು 4702 ಹುದ್ದೆಗಳಲ್ಲಿ 4700 ಹುದ್ದೆಗಳು ಕನ್ನಡಿಗರ ಪಾಲಾಯಿತು. ಇವತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನೀಟ್ಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ತಾ ಇದೆ. ಅವತ್ತು ನೀಟ್ ಪರೀಕ್ಷೆ ಬೇಡ ಅಂತೇಳಿ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿದಾಗ ಇಲ್ಲಿರ್ತಕ್ಕಂಥ ಜನ ನಮ್ಮನ್ನು ವಿರೋಧ ಮಾಡಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರಿಗೆ ಮಾಡಕ್ ಕೆಲಸ ಇಲ್ವೇನ್ರಿ, ನಮ್ಮ ಮಕ್ಳು ಬೆಳಿಬೇಕಲ್ರಿ, ಯಾಕ್ರಿ ಅವ್ರು ವಿರೋಧ ಮಾಡ್ತಾರೆ ನೀಟ್ ಪರೀಕ್ಷೆ ಅಂತೇಳಿ. ನಾರಾಯಣಗೌಡರು ಹೋರಾಟ ಶುರು ಮಾಡಿದ್ದು, ನೀಟ್ ಯಾವುದೇ ಕಾರಣಕ್ಕೆ ಒಪ್ಪಬೇಡ್ರಿ ರಾಜ್ಯದಲ್ಲಿ ಅಂತೇಳಿ. ತಮಿಳ್ನಾಡವ್ರು ಒಪ್ಪಲಿಲ್ಲ. ಇವತ್ತಿನ ಪರಿಸ್ಥಿತಿ ಏನಾಗ್ತಾ ಇದೆ, ನಮ್ಮ ಮಕ್ಳಿಗೆ ನೀಟ್ ಪರೀಕ್ಷೆ ಬರೆದ್ರು ಪಾಸ್ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಅವರು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾರೆ. ಆ ಪ್ರಶ್ನೆ ಪತ್ರಿಕೆನಲ್ಲಿ ಇವತ್ತು ನಮ್ಮ ಏನು ರಾಜ್ಯಗಳು 30 ರಾಜ್ಯಗಳಿದ್ದಾವೆ, 30 ರಾಜ್ಯಗಳಿಗೆ ಸಮಾನವಾಗಿ ಪ್ರಶ್ನೆಗಳನ್ನು ಹಾಕ್ತಾ ಇಲ್ಲ. ಅವರು ಕೇವಲ ಉತ್ತರ ಭಾರತದ ಪ್ರಶ್ನೆಗಳು ಮಾತ್ರ ತುಂಬುತ್ತಾ ಇದ್ದಾರೆ.
ಅಲ್ಲಿನವ್ರು ಮಾತ್ರ ಪಾಸ್ ಆಗ್ತಾ ಇದ್ದಾರೆ, ನಮ್ಮವ್ರು ಪಾಸ್ ಆಗ್ತಾ ಇಲ್ಲ. ಇವತ್ತು ಎಚ್ಚೆತ್ಕೊಳ್ತಾ ಇದ್ದಾರೆ. ಅವತ್ತು ನಮ್ಮ ಹೋರಾಟ ಅದಾದ ಮೇಲೆ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು, ಪ್ರಗತಿ ಗ್ರಾಮೀಣ ಬ್ಯಾಂಕಲ್ಲಿ ಕನ್ನಡಿಗರನ್ನ ಆಯ್ಕೆ ಮಾಡಬೇಕು, ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡವನ್ನು ಕಲಿಸ್ಬೇಕಂತೇಳಿ ನಾವು ಹೋರಾಟ ಮಾಡಿ ನಮ್ಮ ಮೇಲೆ ಕೇಸ್ ಹಾಕ್ಸಿದ್ರು. ಇವತ್ತು ಆಂಧ್ರದ ನೆಂದಾಲದಲ್ಲಿ ಹೋಗಿ ಕನ್ನಡ ಕಲಿಸ್ತಾ ಇದ್ದಾರೆ. ಬೇರೆ ರಾಜ್ಯದವ್ರು ಕನ್ನಡ ಕಲಿಸಿ ಇವತ್ತು ಇಲ್ಲಿ ನಮ್ಮ ಬ್ಯಾಂಕ್ಗಳಲ್ಲಿ ಹೋಗ್ಬಿಟ್ಟು ಇವತ್ತು ಕನ್ನಡ ಗೊತ್ತಿಲ್ಲತಕ್ಕಂಥ ಅಧಿಕಾರಿಗಳು ಬಂದಿದ್ದಾರೆ. ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ವಿ, ಭಾಷಾ ಅಲ್ಪಸಂಖ್ಯಾತರಾಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲೇ ಮೊನ್ನೆ ಡಿಸೆಂಬರ್ 27ನೇ ತಾರೀಕು ಇಡೀ ವಿಶ್ವಕ್ಕೆ ಆ ಹೋರಾಟ ಯಶಸ್ವಿ ಆಯಿತು. ಬಹುಶಃ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಬಂದಿದ್ರು ಆ ಹೋರಾಟಕ್ಕೆ. ಇಡೀ ಒಂದು ದಿವಸ ನಾರಾಯಣಗೌಡರು ಕರೆ ಕೊಟ್ಟಿದ್ದಕ್ಕೆ ಇಡೀ ಬೆಂಗಳೂರಲ್ಲಿ ನಾಮಫಲಕ ಧ್ವಂಸ ಅದು ಇಡೀ ಬೆಂಗಳೂರು ನಗರದಲ್ಲಿ. ಆ ಹೋರಾಟವನ್ನು ಯಾರೂ ಸಹ ಮಾಡ್ಲಿಕ್ಕೆ ಆಗಿರಲಿಲ್ಲ. ಕೆಲವರೆಲ್ಲ ಹೇಳಿದ್ರು ಇದೇನು ಬೆಂಗಳೂರೇನು ದಂಗೆ ಎದ್ದಿದ್ದಾರೆ, ಕರವೇ ಕಾರ್ಯಕರ್ತರು ಎಲ್ಲ ಹೊಡಿತಾ ಇದ್ದಾರೆ ಅಂತೇಳಿ. ನಾವು ಹೊಡೆದಿರ್ತಕ್ಕಂಥದ್ದು ಕನ್ನಡವಿಲ್ಲದ ನಾಮಫಲಕಕ್ಕೆ ಮಸಿ ಬೆಳೆದ್ವಿ, ಹೊಡೆದಾಕಿದ್ವಿ. ನಾವು ಹೇಳ್ತಕ್ಕಂಥದ್ದು ಕನ್ನಡ ಭಾಷೆಗೆ ಮೊದಲ ಆದ್ಯತೆಯನ್ನು ನೀಡಿ ಕನ್ನಡವನ್ನು ಉಳಿಸ್ತಕ್ಕಂಥದ್ದು ಅಂತೇಳಿ. ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಕನ್ನಡಿಗರು ಕರವೇ ಪರವಾಗಿ ನಿಂತ್ಕೊಂಡು ಸಂಜೆನೆ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂಡ್ರು 60% ಕನ್ನಡವನ್ನು ಬಳಸ್ಬೇಕಂತೇಳಿ. ಐತಿಹಾಸಿಕವಾದಂಥ ಹೋರಾಟ. 14 ದಿನಗಳ ಕಾಲ ನಾರಾಯಣಗೌಡರು ಜೈಲಲ್ಲಿದ್ದರು. ಕರವೇ ಕಾರ್ಯಕರ್ತರನ್ನು ಜೈಲಲ್ಲಿ ಇಟ್ಟಿದ್ರು. ಸುಮಾರು 29 ಮೊಕದ್ದಮೆಗಳನ್ನು ಹಾಕಿದ್ರು. ಆ 29 ಮೊಕದ್ದಮೆಗಳಿಗೆ ಜಾಮೀನು ಕೊಟ್ಟಿದ್ದು ನಮ್ಮ ಕೋಲಾರದವರೇ. ಮೊಬೈಲ್ನ ಸೀಸ್ ಮಾಡಿದ್ರು, ಕಾರ್ಯಕರ್ತರ ವಾಹನಗಳನ್ನ ಪೊಲೀಸರು ವಶಪಡಿಸ್ಕೊಟ್ಟಿದ್ರು. ಎಲ್ಲರಿಗೂ ನಮ್ಮ ಕೋಲಾರದ ಕರವೇ ಕಾರ್ಯಕರ್ತರು ಎದೆ ನಿಂತು ಇಲ್ಲಿಂದ 600ಕ್ಕಿಂತ ಹೆಚ್ಚೇ ಕಾರ್ಯಕರ್ತರು ಆಗಿದ್ದೀವಿ. ಆ ಹೋರಾಟದಲ್ಲಿ ರಾಜ್ಯಾಧ್ಯಕ್ಷ ಹೇಳಿದ ಮಹಿಳಾ ಕಾರ್ಯಕರ್ತರು ಬೇಡ ಅಂತ. ಇವತ್ತು ಕೋಲಾರದಿಂದ ಏನಾದ್ರೂ ಮಹಿಳಾ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಮಹಿಳೆಯರ ಸಂಖ್ಯೆ ಇದ್ರೆ ಒಂದಿಷ್ಟು ಹೆಚ್ಚುವರಿ ಸಂಖ್ಯೆ ಅಂತ ನಿಮ್ಮ ಮುಳಬಾಗಿಲು ತಾಲೂಕಿಂದ ಮಹಿಳಾ ಅಧ್ಯಕ್ಷರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕರ್ಕೊಂಡು ಬಂದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ಸಂಘಟನೆ ಮಹಿಳಾ ಕಾರ್ಯಕರ್ತರು. ನಮ್ಮ ಹುಸೇನ್ ಅವರು ಬಂದ ಮೇಲೆ ಒಂದಿಷ್ಟು ಪುರುಷರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಅವರ ತಂಡ ಇನ್ನಷ್ಟು ಕೆಲಸವನ್ನ ಮಾಡಲಿ ನಮ್ಮ ಭಾಗ್ಯಕರ ಜೊತೆ ಸೇರ್ಕೊಂಡು ಅಂತೇಳಿ 2018ರಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ನಾಗೇಶ್ ಬಾಬುರ ನಾಯಕತ್ವದಲ್ಲಿ ಇಲ್ಲೊಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಿದ್ವಿ. ಮುಳಬಾಗಿಲು ಕಾರ್ಯಕ್ರಮ ಮಾಡೋವಾಗ ಕೆಲವರೆಲ್ಲ ಹೇಳ್ತಾ ಇದ್ರು, ಯಾರು 10 ಜನ ಅಲ್ಲಿ ಬರೋದಿಲ್ಲ, ಏನಕ್ಕೆ ನಾರಾಯಣಗೌಡ್ರನ್ನ ಕರೆಸ್ತಾರೆ ಮುಳಬಾಗಿಲಕ್ಕೆ ಅಂತೇಳಿ. ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಆಗಿತ್ತು. ಆದ್ರೆ ಅವತ್ತು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮದಲ್ಲಿ ಕೆಲವರು ಹೇಳಿದ್ರು, ಇಲ್ಲಿ ನಮಗೆ ಸಾಹಿತಿಗೂ ಈ ಭಾಗದಲ್ಲಿ ಬರ್ತಾ ಇಲ್ಲ, ನಾರಾಯಣಗೌಡ್ರನ್ನ ಕರೆಸಿ ಯಾಕ್ರಿ ಕಾರ್ಯಕ್ರಮ ಮಾಡ್ತೀರಂತ. ನಮ್ಮ ನಗರಸಭಾ ಸದಸ್ಯರು ಹೇಳಿದಾಗೆ ಕನ್ನಡ ಕೊರತೆ ಇಲ್ಲ ಮುಳಬಾಗ್ಲಲ್ಲಿ. ನಾರಾಯಣಗೌಡರು ಬಂದ 3-4 ಸಾವಿರ ಜನ ಕಾರ್ಯಕರ್ತರು ಇಡೀ ತಾಲೂಕು ದೊಡ್ಡ ಕಾರ್ಯಕ್ರಮ ಆಯಿತು. ಅದು ಮುಂದುವರೆದ ಭಾಗವಾಗಿ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಸಂಘಟನೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ, ನಾವು ಕೋಲಾರ ಜಿಲ್ಲೆನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತನ್ನದೇ ಆದಂತ ಶಕ್ತಿಯನ್ನ ಉಳಿಸ್ಕೊಂಡಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಗಳು ಜಾರಿ ಆಗ್ಬೇಕಂತೇಳಿ, ಇಲ್ಲಿನ ಸ್ಥಳೀಯ ಕೈಗಾರಿಕೆಗಳಲ್ಲಿ ಕನ್ನಡಿಗ ಉದ್ಯೋಗ ಸಿಗ್ಬೇಕಂತೇಳಿ ಇವತ್ತು ಮತ್ತೆ ಮರುಸ್ಥಾಪನೆ ಮಾಡ್ಬೇಕಂತ ಸರ್ಕಾರ ಆದೇಶ ಮಾಡಿದೆ. ಆ ಚಿನ್ನದ ಗಣಿಯಲ್ಲಿ ಬೆಂಗಳೂರಿನ BB ಕಸ ಹಾಕ್ತಾ ಇದ್ರು. ಸರ್ಕಾರ ಅನುಮತಿ ಕೊಟ್ಟಿತ್ತು, ಅದನ್ನ ನಿಲ್ಲಿಸ್ಬೇಕಂತೇಳಿ. ಮತ್ತೆ ನಮ್ಮ ಕೋಲಾರ ಮಹಿಳಾ ಕಾಲೇಜುಗಳಿದ್ದಾರೆ, ಯೂನಿವರ್ಸಿಟಿ ಬೆಂಗಳೂರಿಂದ ತೆಗೆದು ಬಿಜಾಪುರಕ್ಕೆ ಹಾಕ್ತಾ ಇದ್ರು. ಇದಕ್ಕೆಲ್ಲ ಉತ್ತರ ಕಂಡುಹಿಡಿಬೇಕು, ಮತ್ತೆ ನ್ಯಾಯಯುತವಾದಂಥ ಬೆಲೆ ನಮ್ಗೆ ಸಿಗ್ಬೇಕಂತೇಳಿ 2017ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ಇದ್ರೂ ಸರಿ ಆ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ನಾವು ತಡೆ ಮಾಡಲಿಲ್ಲ. ಗಣರಾಜ್ಯೋತ್ಸವ ಕಾರ್ಯಕ್ರಮ ಮುಗಿದ ಮೇಲೆ ಉಸ್ತುವಾರಿ ಸಚಿವರು ಭಾಷಣ ಏನು ಮಾಡ್ಲಿಕ್ಕೆ ಹೋದ್ರು, ಆ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ನಮ್ಮ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಜಾರಿಯಾಗಿಲ್ಲ, ನಾವು 10, 15, 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ, ನಿಮ್ಮ ಪಾತ್ರ ಏನು? ಸ್ಥಳೀಯ ಕೈಗಾರಿಕೆ ಪ್ರಾರಂಭ ಆಗ್ತಾ ಇದೆ. 2013ರಲ್ಲಿ ನಾವು ಹೋರಾಟ ಮಾಡಿದ್ವಿ, ಕನ್ನಡಿಗ ಉದ್ಯೋಗ ಸಿಗ್ಬೇಕಂತೇಳಿ. ನಾರಾಯಣಗೌಡರ ಕನಸು ನಮ್ದು 80% ಉದ್ಯೋಗ ಸಿಗ್ಬೇಕು ಕನ್ನಡಿಗರಿಗೆ ಅಂತೇಳಿ. ನೀವೇನು ಕ್ರಮ ತಗೊಂಡಿದ್ರಿ? ಚಿನ್ನದ ಗಣಿಯಲ್ಲಿ ಇಡೀ ವಿಶ್ವಕ್ಕೆ ಚಿನ್ನ ಕೊಟ್ಟಿರ್ತಕ್ಕಂಥ ನಮ್ಮ KGFನಲ್ಲಿ ಬಂದು ನೀವು BBM ಕಸ ಹಾಕ್ತಾ ಇದ್ರಾ? ನಮ್ಮ ಮಹಿಳೆಯರು ವಿದ್ಯಾರ್ಥಿಗಳು ಇವತ್ತು ಯೂನಿವರ್ಸಿಟಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಅದು ಬಿಜಾಪುರಕ್ಕೆ ಹಾಕ್ತಾ ಇದ್ರಾ? ಅದು ಇಲ್ಲೇ ನಿಲ್ಲಿಸ್ಬೇಕಂತೇಳಿ. ಆದರೆ ಹೋರಾಟ ಮಾಡಿದ ಕಾರಣಕ್ಕೋಸ್ಕರ ನಮ್ಮನ್ನ 100 ಜನ ಕಾರ್ಯಕರ್ತರಲ್ಲಿ 36 ಜನ ಕಾರ್ಯಕರ್ತರನ್ನ ಬಂಧಿಸಿ 6 ದಿನಗಳ ಕಾಲ ನಮ್ಮನ್ನ ಜೈಲಲ್ಲಿ ತಗೊಂಡೋಗಿ ಇಟ್ರು. ನಿಮ್ಮ ರಾಯಲ್ ಮುಳಬಾಗ್ಲಿಗೆ ಕರ್ಕೊಂಡು ಬಂದಿದ್ರು, ನಮ್ಮನ್ನ ಅರೆಸ್ಟ್ ಮಾಡಿ ಇಲ್ಲೆಲ್ಲ ಕರ್ಕೊಂಡು ಬಂದು ತಾಯ್ಲೂರ್ ಹತ್ರ ಹೋಗಿ ಅಲ್ಲಿ ಸುತ್ತಾಡ್ಕೊಂಡು ಸಂಜೆ ತಗೊಂಡೋಗಿ ಜೈಲಲ್ಲಿ ಬಿಟ್ಟು.
6 ದಿನಗಳ ಕಾಲ. ಆದ್ರೆ ನಾವು ಕೇಳಿದ್ದು ಶಾಶ್ವತವಾದ ಕುಡಿಯೋ ನೀರು ಕೊಟ್ಟಿದ್ದು KC ವ್ಯಾಲಿ ನೀರು ಕೊಟ್ಟರು. ಇವತ್ತು ಕನ್ನಡಿಗ ಕೈಗಾರಿಕೆಗಳಲ್ಲಿ ಒಂದು 60ರಷ್ಟು ಕನ್ನಡಿಗ ಉದ್ಯೋಗ ಸಿಕ್ತು. ಇವತ್ತು ಚಿನ್ನದ ಗಣಿಯಲ್ಲಿ ಕಸ ಹಾಕೋದು ನಿಲ್ಲಿಸಿದ್ರು. ಇವತ್ತು ಚಿನ್ನದ ಗಣಿ ಮತ್ತೆ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ರು. ಮಹಿಳಾ ಕಾಲೇಜು ಬೆಂಗಳೂರಲ್ಲೇ ಉಳ್ಕೊಂತ ಯೂನಿವರ್ಸಿಟಿ. ಇವತ್ತು ಯಶಸ್ವಿಯಾದಂಥ ಹೋರಾಟ. ಇವತ್ತು ಜಿಲ್ಲಾಡಳಿತಕ್ಕೆ ಕೂಡ ನಾವು ಹೇಳ್ತಾ ಇದೀವಿ, ಜಿಲ್ಲಾಡಳಿತ ಕೈಲಿ ಕೂಡ ಇಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ಒಂದು 500 ಜನಕ್ಕೆ ಕೆಲಸ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ. 2 ಬಾರಿ ಉದ್ಯೋಗ ಮೇಳ ಮಾಡಿ 2 ಕೋಟಿ ಖರ್ಚು ಮಾಡಿದ್ರು. ಕರವೇ ಹೋರಾಟದಿಂದ 5,000 ಜನಕ್ಕೆ ನಾವು ಕೆಲಸ ಕೊಡ್ತಿದ್ವಿ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 5,000 ಜನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನಾದ್ರೂ ಅಲ್ಲಿ ಕನ್ನಡಿಗರ ಕೈಗಳಿಗೆ ಉದ್ಯೋಗ ಸಿಗುತ್ತೆ ಅನ್ನೋದಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟನೇ ಹೊರತು ಬೇರೆಯವರ ಹೋರಾಟ ಅಲ್ಲ. ಇವತ್ತು ಆ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತೇನು ದೊಡ್ಡ ಮಟ್ಟದ ಸಂಘಟನೆಯಾಗಿ ಈ ಭಾಗದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡಿಡ್ಕೊಂಡು ರೈತರ ಪರವಾದಂಥ ಹೋರಾಟವನ್ನ ಮಾಡಿ ರೈತರಿಗೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಈ ಭಾಗದ ಜನರಿಗೆ ಬದುಕನ್ನ ಕಟ್ಕೊಡುವಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪಾತ್ರ ಬಹಳ ದೊಡ್ಡದಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಇವತ್ತಿನ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ತಾ ಇದ್ದೀರಾ. ಆ ಕರ್ನಾಟಕ ರಕ್ಷಣಾ ವೇದಿಕೆಯ ಸಿದ್ಧಾಂತಗಳನ್ನ ಮೆಚ್ಚಬೇಕು. ಈಗ ತಾನೇ ನಗರಾಧ್ಯಕ್ಷರು ಹೊಸದಾಗಿ ಸೇರ್ಪಡೆ ಆದ್ರು. ಅವ್ರು ಅವಾಗ್ಲೇ ತೆಲುಗು ಮಾತಾಡ್ತಾ ಇದ್ರು. ಏನಕ್ಕ ಕೇಳಿಸ್ಕೊಳ್ರಿ, ನಮ್ಮ ಸಂಘಟನೆಯಲ್ಲಿ ಬಹುತೇಕವಾಗಿ ರಾಜಕಾರಣ ಇದ್ದವರು. ಈ ಸಂಘಟನೆಯಲ್ಲಿ ಬಂಗಾರಪೇಟೆ ಶಾಸಕರು SN ನಾರಾಯಣಸ್ವಾಮಿ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷ ಕೆಲಸ ಮಾಡ್ತಾ ಇದ್ರು. ಅವರು ತೆಲುಗಲ್ಲಿ ಮಾತಾಡಿದಂತ ಒಂದೇ ಒಂದು ಕಾರಣಕ್ಕ ನಗರಸಭೆನಲ್ಲಿ ಅವರು ನಗರಸಭೆ ಸದಸ್ಯರಾಗಿದ್ರು. ಆ ಕ್ಷಣಕ್ಕೆ ನಾರಾಯಣಗೌಡರು ನೀನು ತೆಲುಗಲ್ಲಿ ಮಾತಾಡೋಂಗಿಂದ ಬರಬೇಡ, ನೀನು ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಕಾರ್ಯಕರ್ತರು ಹೋರಾಟ ಮಾಡಿ ಅವತ್ತು ಕ್ಷಮೆಯನ್ನ ಕೇಳಿದ್ರು. ಅದು ಇಡೀ ತಾಲೂಕಲ್ಲಿ ನಮ್ಮ ಜೊತೆಲಿ ಸಂಘಟನೆ ಮಾಡೋಂಥ ಸಂದರ್ಭದಲ್ಲಿ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಲಿ ಇದ್ರು. ಇವತ್ತು ಶಾಸಕರಾಗಿ ಬಂದಿದ್ದಾರೆ. ಇವತ್ತು ವರ್ಷಕ್ಕೊಮ್ಮೆ ಆದ್ರೂ ನಮ್ಮ ಹತ್ರ ಸದಸ್ಯತ್ವ ತಗೊಳ್ತಾರೆ. ಹಿಂದೆ ಇಲ್ಲಿ MP ಆಗಿದ್ರಲ್ಲ ಮುನ್ಸ್ವಾಮಿ ಅವರು ಸಹ 2009ರಲ್ಲಿ ನಾವು ಸಂಘಟನೆ ಸೇರಿಸ್ಕೊಂಡು 3 ವರ್ಷಗಳ ಕಾಲ ನಮ್ಮಲ್ಲಿ ಸಂಘಟನೆ ಇದ್ರು. ಅವತ್ತು ಆಟೋ ಓಡಿಸ್ತಾ ಇದ್ರು. ಅವರು ಸಂಘಟನೆಗೆ ಬಂದು ಬೆಳೆದು ಇವತ್ತು ಲೋಕಸಭಾ ಸದಸ್ಯರಾದ್ರು. ಇವತ್ತು ಮಾಲೂರಿನ ಊಡಿ ವಿಜಯ್ ಅವರು ಬಂದಿದ್ರಲ್ಲ, ಅವರು ನಮ್ಮ ಸಂಘಟನೆಯಲ್ಲಿ ಇದ್ದಾರೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಬೆಂಗಳೂರು ಇದ್ರು, CS ವೆಂಕಟೇಶ್ ಅಂತೇಳಿ. ಆ ವ್ಯಕ್ತಿನ ಕರ್ಕೊಂಡು ಬಂದು ಮಹದೇವಪುರಕ್ಕೆ ಅಧ್ಯಕ್ಷ ಮಾಡಿ ಅಲ್ಲಿಂದ ಕೋಲಾರಕ್ಕೆ ಕರ್ಕೊಂಡು ಬಂದು ಸದಸ್ಯತ್ವ ಕೊಟ್ವಿ. ಚುನಾವಣೆ ನಿಂತ್ಕೊಂಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರದು. ಅಂದ್ರೆ ನಾಯಕರುಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಕರ್ನಾಟಕ ರಕ್ಷಣಾ ವೇದಿಕೆ. ಯಾಕೆ ಆ ಥರ ಹೇಳಿದಾಗ ಯಾಕಂದ್ರೆ ಗೊತ್ತಿರಲಿ, ಯಾರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ನಾಳೆ ಬೆಳಿಗ್ಗೆ ಎಲ್ಲಿಯಾದ್ರೂ ಮಾತಾಡುವಾಗ ಪತ್ರಿಕೆ ಅವ್ರು ಬರೀತಾರೆ, ಇದೇನು ಒಬ್ಬ ಅಧ್ಯಕ್ಷರಾದ್ರು ತೆಲುಗಲ್ಲಿ ಮಾತಾಡ್ತಾರೆ, ಇವ್ರೇನು ಕನ್ನಡವನ್ನ ರಕ್ಷಣೆ ಮಾಡ್ತಾರೆ ಅಂತೇಳಿ. ಯಾಕಂದ್ರೆ ಆಡು ಭಾಷೆ ನೀವು ಮನೆಗಳಲ್ಲಿ ಮಾತಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳಿಲ್ಲ. ಆದರೆ ಸಾರ್ವಜನಿಕವಾಗಿ ಮಾತಾಡಬೇಕಾದ್ರೆ ನಾವು ಎಷ್ಟು ಬದ್ಧತೆಯನ್ನು ಇಟ್ಕೊಂಡು ಮಾತಾಡ್ತೀವಿ, ಆ ನಾಯಕತ್ವ ನಮ್ಗೆ ಹೆಚ್ಚಾಗುತ್ತೆ. ಇವತ್ತೇನು ನೀವು ಸೇರ್ಪಡೆ ಆಗಿದ್ದೀರಾ, ಆ ಸಂಘಟನೆಯ ಸಿದ್ಧಾಂತ ಏನು, ಆ ಸಂಘಟನೆ ಆಗು ಹೋಗುಗಳು ಏನಾಗ್ತಾ ಇದೆ, ಇವತ್ತು ಸಂಘಟನೆ ರಾಜ್ಯದಲ್ಲಿ ಏನು ಹೆಸರನ್ನ ಮಾಡ್ತಾ ಇದೆ, ಇಡೀ ರಾಜ್ಯದ ಯಾವುದೇ ವಿಚಾರ ಬಂದರೂ ಇವತ್ತು ನಾರಾಯಣಗೌಡರ ಕಡೆ ನೋಡ್ತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಹಿಂದೆ ಇರ್ತಕ್ಕಂಥದ್ದು ಆಗ್ತಾ ಇದೆ. ತಾವೆಲ್ಲರೂ ಸಹ ಹೆಚ್ಚಿನ ಕಾರ್ಯಕರ್ತರನ್ನ ಸೇರಿಸಿ ಎಲ್ಲಿ ಭಾಷೆಗೆ ಅನ್ಯಾಯ ಆಗುತ್ತೆ, ಎಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗುತ್ತೆ, ಎಲ್ಲಿ ಮೂಲಭೂತ ಸೌಕರ್ಯಗಳಿಂದ ತೊಂದರೆ ಆಗ್ತಾ ಇದೆ, ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನೀವು ಪ್ರತಿಭಟನೆ ಮಾಡಿ ನಿಮ್ಮ ಹಿಂದೆ ಇಡೀ ಜಿಲ್ಲಾ ಪದಾಧಿಕಾರಿಗಳಾಗಿರ್ಬೋದು, TN ನಾರಾಯಣಗೌಡರಾಗಿರ್ಬೋದು, ಇಡೀ ಕರವೇ ಕಾರ್ಯಕರ್ತರು ನಿಮ್ಮ ಹಿಂದೆ ನಾವು ನಿಲ್ತೀವಿ. ಯಾವುದೇ ಕಾರಣಕ್ಕೂ ಅಳ್ಕಕ್ಕೆ ಹೋಗ್ಬೇಡ್ರಿ, ಜಗ್ಗಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಬ್ಬ ರಾಜಕಾರಣಿ ಆಗಿರ್ಬೋದು, ಯಾವುದಕ್ಕೂ ಅಷ್ಟೇ ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಅವರೇನು ವೈಯಕ್ತಿಕವಾಗಿ ದ್ವೇಷ ಮಾಡ್ತಾ ಇಲ್ಲ. ಎಲ್ಲಿಯಾದರೂ ಈ ಶಾಲು ಹಾಕೊಂಡೋಗಿ ಪ್ರತಿಭಟನೆ ಮಾಡಿದಾಗ ಇವತ್ತು ಶಾಲುವನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದೆ ರಾಮಮೂರ್ತಿ ಅವರು. ಯಾರು ಶಾಲು ಆಗ್ತಾ ಇರಲಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಶಾಲು ಆಗದ ಪ್ರಾರಂಭ ದಿನಗಳಿಂದ ನಾವು ಜೊತೆಲಿದ್ದೆವು, ಸಂಘಟನೆ ಜೊತೆಲಿ ನಗಿತಾ ಇದ್ವಿ. ಶಾಲು ಆಗದಾಗ ಕನ್ನಡ ಸಾಹಿತ್ಯ ಪರಿಷತ್ರು ಶಾಲು ಹಾಕಲ್ಲ. ಇವತ್ತು ಈ ಶಾಲು ಹಾಕೊಳ್ಳದೆ ಹೋರಾಟ ಮಾಡ್ಲಿಕ್ಕೆ ಯಾರು ಮುಂದೆ ಬರಲ್ಲ. ಈ ಶಾಲು ಇದ್ರೆ ಅವ್ರಿಗೊಂದು ಧೈರ್ಯ. ಆ ಪರಿಸ್ಥಿತಿ ಇವತ್ತಾಗೈತೆ. ಇವತ್ತು ರಾಜಕಾರಣಿಗಳು ಶಾಲು ಹಾಕೊಂಡು ಓಟ್ ಕೇಳಿದ್ರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ. ಸರ್ ಜ್ಞಾಪಕ ಇದೆಯಾ? ಯಾಕಂದ್ರೆ ನಾರಾಯಣಗೌಡರು ಒಂದು ಹೇಳಿಕೆ ಕೊಟ್ಟಿದ್ರು, ಅದು ಹೆಂಗೆ ಈ ಬಾರಿ ಚುನಾವಣೆ ಆಯ್ಕೆ ಆಗ್ತೀನಿ ನೋಡ್ತೀನಿ ಲೋಕಸಭಾ ಚುನಾವಣೆಗೆ ಅಂತೇಳಿ. ಅವತ್ತು ಜೈಲು ಕಳಿಸೋ ಸಂದರ್ಭ ಅವ್ರು ಶಾಲು ಹಾಕೊಂಬಿಟ್ರು. ನಾರಾಯಣಗೌಡರು ಕರೆ ಮಾತಾಡ್ಸೋದು ಬೇಡ ನಾವು ಅಂತ. ಆಗಲಿಲ್ಲ. ಶಾಲು ಹಾಕೊಂಡಿದ ತಕ್ಷಣ ಇವತ್ತು ಆ ಭಯ ಇವತ್ತು ಕಾಡ್ತಾ ಇದೆ. ಆ ಶಕ್ತಿನ ತಂದು ಕೊಟ್ಟಿದ್ದು ನಾರಾಯಣಗೌಡರು. ಇವತ್ತು ನಮ್ಮನ್ನೆಲ್ಲ ಬಹುತೇಕ ಸಂಘಟನೆಗೆ ಬರ್ತಕ್ಕಂಥದ್ದು ಯಾರು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತಕ್ಕಂಥವ್ರು ಯಾರೂ ಬರಲ್ಲ. ಸಮಾಜದಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥದ್ದು ಆ ಪ್ರತಿಭೆಯನ್ನ ತೋರ್ಪಡಿಸ್ಲಿಕ್ಕೆ ಇದೊಂದು ಅವಕಾಶ ಸಂಘಟನೆ.
ಬೇರೆ ಸಂಘಟನೆ ಆಗಿರ್ಬೋದು ಅಥವಾ ಬೇರೆ ರಾಜಕೀಯ ಪಕ್ಷಕ್ಕೆ ಆಗಿರ್ಬೋದು ಒಂದಿಷ್ಟು ಹಣ ಕೊಟ್ಟರೆ ಮಾತ್ರ ಅಲ್ಲಿ ಒಬ್ಬ ನಾಯಕನಾಗಿ ಬೆಳೀಲಿಕ್ಕೆ ಸಾಧ್ಯ. ಇವತ್ತು ಯಾರೇ ಬಂದರೂ ಸಹ, ಯಾವುದೇ ಒಬ್ಬ ವ್ಯಕ್ತಿ ಬಂದರೂ ಸಹ ಅವನಿಗೊಂದು ಜವಾಬ್ದಾರಿನ ಕೊಟ್ಟು ಒಬ್ಬ ನಾಯಕನಾಗಿ ನಾವು ಹುಟ್ಟಾಕ್ತೀವಿ. ಇದಕ್ಕೆಲ್ಲ ಕಾರಣ ಟಿ ನಾರಾಯಣಗೌಡ. ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದಕ್ಕೆ ಇವತ್ತು ಭಾಳ ಎಮ್ಮರವಾಗಿ ಬೆಳೆದು ನಿಂತ ಸಂಘಟನೆ. ಮುಂದಿನ ದಿನಗಳಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಹಳ್ಳಿ ಹಳ್ಳಿಯಲ್ಲೂ ಸಹ ಸಂಘಟನೆಯನ್ನು ಇನ್ನೆಷ್ಟು ಬಲಿಷ್ಠವಾಗಿ ಕಟ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ತಾವೆಲ್ಲರೂ ಸಹ ನಮ್ಮ ತಾಲೂಕು ಅಧ್ಯಕ್ಷ ಹುಸೇನ್ ಅವ್ರಿಗೂ, ತಾಲೂಕು ಸಮಿತಿಯವ್ರಿಗೂ, ನಮ್ಮ ಮಹಿಳಾ ತಾಲೂಕು ಅಧ್ಯಕ್ಷ ಅಂತ ಭಾಗ್ಯಕ್ಕನವ್ರಿಗೂ, ಈಗ ನಗರಾಧ್ಯಕ್ಷ ಎಲ್ರಿಗೂ ನೀವು ಸಹಕಾರವನ್ನು ಕೊಡ್ರಿ. ನಿಮ್ಮ ಹಿಂದೆ ನಾವು ಇರ್ತೀವಿ. ಎಲ್ಲೇ ಅನ್ಯಾಯ ಆದರೂ ನಿಮ್ಮ ಹಿಂದೆ ನಾವು ಬರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ತಮಗೆಲ್ಲರಿಗೂ ಹೊಂದಿಸುತ್ತಾ ಎಲ್ಲರಿಗೂ ಶರಣಾರ್ಥಿಯನ್ನು ಹೇಳ್ತೀವಿ.